ಜೇವರ್ಗಿ ತಾಲೂಕಿನ ರೇವನೂರು ಗ್ರಾಮದ ನಿವಾಸಿ ನಿಂಗಪ್ಪ ತಂದೆ ಮಲ್ಲಪ್ಪ ಎಂಬ ರೈತನ ಹೊಲದಲ್ಲಿ ಚಿರತೆ ಬಂದು ಏಕಾಏಕಿ ದಾಳಿ ಮಾಡಿದೆ. ದಾಳಿ ಮಾಡಿದ ಪರಿಣಾಮ ರೈತನಿಗೆ ಗಂಭೀರವಾದ ಗಾಯವಾಗಿದೆ. ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಹೊಲದಲ್ಲಿದ್ದ ಅಕ್ಕಪಕ್ಕದವರು ಗಮನಿಸಿ ಕೂಡಲೇ ಇವರನ್ನು ಜೇವರ್ಗಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿರತೆಯ ಹುಡುಕಾಡಲು ಅರಣ್ಯ ಅಧಿಕಾರಿ ತಂಡ ಶೋಧ ಮುಂದುವರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಚುಕ್ಕಳು ಹೋಗ್ತಾವ ಮುಂಜಾನೆ ಅವನು ಸಂಗಟ ಇರ್ತಾನ. ಅದು ಹೋಗೋಟ್ಟಿಗೆ ಇವನಿಗೆ ಮಾಡ್ಯದ ಕೆಲಸ. ಬರೀ ಧೈರ್ಯ ಮಾಡ್ಯಾರಂದ್ರೆ ಉಳ್ದಾನ, ಇಲ್ಲಕಂದ್ರೆ ಉಳಿತಿರ್ರಿ. ನಾವು ಮುಂಜಾನೆ 6:30 ಕುರಿ ಬಿಟ್ಟಿದ್ದೇವೆ. ಅದು ಅಲ್ಲಿ ಮ್ಯಾಲೆ ಮಂದಿ ಒಟ್ಟು ಕಬ್ಬು ಬಂದಾಗನ ಅದು ಚಿರತೆ ಮಾಡಿಬಿಟ್ಟು ನಮ್ಮ ಕಡೆ ಬಂದ್ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಅದಕ್ಕೆ ಏನಂದ್ರೆ ನಮಗೆ ಪೂರಾ ಆರಾಮ್ ತಿಟ್ಬಿಟ್ಟವ್ರಿ. ಅದಕ್ಕೆ ಜನರಿಗೂ ಭಯ ಹೋಗ್ಕೊಂಡು ಎಲ್ಲ ಜನರು ಓಡ್ಯಾವ ಮನುಷ್ಯರ ಮತ್ತು ದನ ಕುರಿ ಕಾಯೋರು ಜನರು ಹೊಲಕ್ಕೆ ಹೋಗೋರು ಎಲ್ಲ ಬಂದಾಗ ಆಫೀಸರ್ಗಳು ಏನೋ ಎಲ್ಲರೂ ಸಾಕು ಅದು ಅವು ಚಿರತೆಯನ್ನು ಬಂಧಿಸ್ಬೇಕು. ಬೆಳಿಗ್ಗೆ ಎಷ್ಟು ಬೆಳಿಗ್ಗೆ 7 ಗಂಟೆಗೆ. ನಿಮ್ಮೂರಲ್ಲಿ ಮುಂಚೆನೇ ಗೊತ್ತಿತ್ತು ಮುಂದೆ ಗೊತ್ತಿದ್ದಿಲ್ಲ. ನಮ್ಮ ಮೇಲೆ ನನಗೆ ಅಟ್ಯಾಕ್ ಮಾಡಿ ನಾನು ಗುಡಲ್ ಮಾಡ್ತೇನೆ ಕೈಯಾಗ ಕೂಡ ಇತ್ತು, ಕುಡಿದ್ರೆ ಹೊಡೆದ್ಬಿಟ್ಟಿನಿ. ಅವಾಗ ಅವು ಸುಮ್ಮನೆ ಬಂದ್ ಮಾಡಿದ್ರೆ ನಾನು ಬಿಟ್ಟಿಗೆ ಓಡೋಗ್ಬಿಟ್ಟು. ಇಲ್ಲಿ ಬಂದಮೇಲೆ ನಿಮಗೆಲ್ಲ ಡಾಕ್ಟ್ರ್ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ತಾಲೂಕು ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಭೇಟಿ ಎಲ್ಲ ಬಂದಿದೆ. ಅದಕ್ಕೆ ಅದು ಏನು ತಕ್ಷಣ ಏನೋ ನಮ್ಮ ಜನರ ಪರಿಣಾಮ ಮಾತ್ರ ಇದು ಅಲ್ಲಿ ಅಂತೇಳಿ ಹೇಳಿದೆ. ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಾವು. ಆಲ್ರೆಡಿ ಕೊಟ್ಟಿದ್ದೀವಿ. ಇಲ್ಲೇ ತೊಗೊಂಬಂದು ಟಿ ಟಿ ಇಂಜೆಕ್ಷನ್ ಮತ್ತು ಸಾಧ್ಯಾದಷ್ಟು ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕಿದ್ದೀವಿ. ಇಂಜೆಕ್ಷನ್ ಎಲ್ಲ ಸ್ಟೇಬಲ್ ಅದ, ಏನಿಲ್ಲ. ಅವನಿಗೇನು ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗೋದೇನು ಬೇಕಾಗಿಲ್ಲ. ನೋಡೋಣ ನಾವು ಕಂಡೀಷನ್ ನೋಡಿ ಇವತ್ತೊಂದಿನ ಅಬ್ಸರ್ವೇಷನ್ ಇಟ್ಟಿದ್ದೀವಿ. ಇವತ್ತೊಂದಿನ ಇರಲಿ.